ಹೆಲೋ ನನ್ನ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಕಳೆದ ಸಂಚಿಕೆಯಲ್ಲಿ ನಾನು 24-25 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ. ಸಬ್ಜೆಕ್ಟ್ ಇಂಗ್ಲಿಷ್ ಅದರ ಮುಂದುವರೆದ ಭಾಗ ಇದಾಗಿದೆ. ಇವತ್ತು ನಾನು 11th ಕ್ವೆಶ್ಚನ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾದರೆ 11th ಕ್ವೆಶ್ಚನ್ನಲ್ಲಿ ಯಾವ ಗ್ರಾಮರ್ ಪಾಯಿಂಟ್ ಬರುತ್ತೆ ಅದನ್ನು ಮಾತ್ರ ನಾನು ಬರೆದಿದ್ದೀನಿ. ಸೊ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ. ಸೊ ಅದನ್ನು ಮಾತ್ರ ನಾನು ಬರೆದಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಎಕ್ಸಾಂಪಲ್ಸ್ನ ನೋಡೋಣ. ದ ಟೀಚರ್ ಡ್ಯಾಶ್ ಬ್ರಾಕೆಟಲ್ಲೇ ನೋಡಿ ಬಿ ಪ್ಲಸ್ ಆಸ್ಕ್ ಇದೆ. ಸಮ್ ಕ್ವೆಶ್ಚನ್ಸ್ ಬೈ ದ ಸ್ಟೂಡೆಂಟ್ಸ್. ದ ಟೀಚರ್ ಡ್ಯಾಶ್ ಇನ್ ದ ಬ್ರಾಕೆಟ್ ಬಿ ಪ್ಲಸ್ ಆಸ್ಕ್ ಸಮ್ ಕ್ವೆಶ್ಚನ್ಸ್ ಬೈ ದ ಸ್ಟೂಡೆಂಟ್ಸ್. ಸೊ ಹಾಗಾದರೆ ನಾವಿಲ್ಲಿ ಇದನ್ನು ಯಾವ ಫಾರ್ಮ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಪ್ಯಾಸಿವ್ ಫಾರ್ಮ್ ಅಂತ ಹೇಳ್ತೀವಿ. ಕನ್ಫ್ಯೂಷನ್ ಆಗಬೇಡಿ. ಪ್ಯಾಸಿವ್ ಫಾರ್ಮ್ ಅಂದಿದ ತಕ್ಷಣ ಇದು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ಕನ್ಫ್ಯೂಷನ್ ಆಗಬೇಡಿ. ಅದೇ ಬೇರೆ ಇದೇ ಬೇರೆ. ಇಲ್ಲಿ ಜಸ್ಟ್ ನೀವು ಬ್ಲ್ಯಾಂಕ್ನ ಫಿಲ್ ಮಾಡಬೇಕು ಅಷ್ಟೇ. ಸೊ ಅಲ್ಲಿ ನೀವು ಫುಲ್ ಸೆಂಟೆನ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಎರಡು ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಆಗಿರಬಹುದು, ಹಾಗೆಯೇ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು. ಎರಡೂ ಕೂಡ ನಿಮಗೆ ಸೆಕೆಂಡ್ ಮೇಯ್ನಲ್ಲೇ ಬರುತ್ತೆ. ಸೊ ಈಗ ನೋಡಿ, ದ ಟೀಚರ್ ಬಿ ಅಲ್ಲಿ ಬಿ ಫಾರ್ಮ್ಸ್ ಹಾಕಬೇಕು. ಹಾಗಾದರೆ ಯಾವುದು ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಸೊ ವಾಸ್ ಹಾಕಬೇಕು. ಸೊ ವಾಸ್ ಹಾಕಿದ್ವಿ. ವರ್ ಯಾಕಾಗಲ್ಲ ಅಂತ ಹೇಳಿದ್ರೆ ದ ಟೀಚರ್ ನೋಡಿ ಸಿಂಗ್ಯುಲರ್ ಇದೆ. ಸೊ ಹಾಗಾಗಿ ಸಿಂಗ್ಯುಲರ್ ಪಾಸ್ಟ್ ಟೆನ್ಸ್ ಯಾವ್ದು ಹಾಕಬೇಕು? ವಾಸ್ ಹಾಕಬೇಕು. ಇದು ಯಾವ ಫಾರ್ಮಲ್ಲಿದೆ? ಪ್ಯಾಸಿವ್ ಫಾರ್ಮಲ್ಲಿದೆ. ಆಸ್ಕ್ ಇದ್ದಿದ್ರೆ ಹಾಗಾದರೆ ಏನಾಯಿತು? ಆಸ್ಡ್, ASKED. ಓಕೆ, ವಾಸ್ ಆಸ್ಡ್ ಅಂತ ಬರೀರಿ, ನೀವು 1 ಮಾರ್ಕ್ಸ್ನ ಪಡ್ಕೊಳ್ಳಿ. ಓಕೆನಾ? ಈಗ ಫುಲ್ ಸೆಂಟೆನ್ಸ್ ಒಂದ್ಸರಿ ಓದಿ. ದ ಟೀಚರ್ ವಾಸ್ ಆಸ್ಡ್ ಸಮ್ ಕ್ವೆಶ್ಚನ್ಸ್ ಬೈ ದ ಸ್ಟೂಡೆಂಟ್ಸ್. ಓಕೆ, ಸೊ ಆನ್ಸರ್ ಏನಾಗಿದ್ರೆ ವಾಸ್ ಆಸ್ಡ್. ವಾಸ್ ಯಾಕೆ ಅಂತ ಹೇಳಿದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಪಾಸ್ಟ್ ಟೆನ್ಸ್. ಸೊ ವಾಸ್ ಆಸ್ಡ್ ಇಷ್ಟೇ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. 11th ಕ್ವೆಶ್ಚನ್ಸಲ್ಲಿ ಬರೋದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ, ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಓಕೆ, ನೆಕ್ಸ್ಟ್ 12th ಕ್ವೆಶ್ಚನ್ಸ್ಗೆ ಕ್ವಿಕ್ಕಾಗಿ ಮೂವ್ ಆಗೋಣ. ಡಿಯರ್ ಸ್ಟೂಡೆಂಟ್ಸ್, 12th ಕ್ವೆಶ್ಚನ್ನ ನೋಡೋಣ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವೆನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ನ ನಾವು ಫಿಲಪ್ ಮಾಡಬೇಕು. ಸೊ ಆ ಬ್ಲ್ಯಾಂಕ್ ಹತ್ರ. ಸೊ ಕ್ವೆಶ್ಚನ್ನ ಒಂದ್ಸರಿ ಎಕ್ಸಾಂಪಲ್ನ ನೋಡೋಣ. ದ ಸೈಂಟಿಸ್ಟ್ ವರ್ ಡ್ಯಾಶ್ ಬ್ರಾಕೆಟಲ್ಲಿ ಏನಿದೆ? ಸಕ್ಸಸ್ ಇದೆ. ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಎ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಸೊ ಬ್ರಾಕೆಟಲ್ಲಿರೋ ವರ್ಡ್ನ ನಾವು ನೋಡೋಣ, ಸಕ್ಸಸ್. ಹಾಗಾದರೆ ಗ್ರಾಮ್ಯಾಟಿಕಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸಕ್ಸಸ್ ಏನು? ನೌನ್. ಹಾಗಾದರೆ ನಾವು ಇಲ್ಲಿ ರೈಟ್ ಕರೆಕ್ಟ್ ವರ್ಡ್ ಯಾವುದು ಅಂತ ಹೇಳಿದ್ರೆ ದ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್ ಇನ್ ದೈರ್ ಎಫರ್ಟ್ಸ್ ಟು ಫೈಂಡ್ ಎ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಸಕ್ಸಸ್ಫುಲ್ ನಿಮಗೆ ಗೊತ್ತಾಯ್ತು. ಈಗ ಸಕ್ಸಸ್ ಅಂತ ಹೇಳಿದ್ರೆ ನೌನ್ ಅಂತ ಹೇಳಿ, ಆದರೆ ಸಕ್ಸಸ್ಫುಲ್ ಏನು? ಅಬ್ಜೆಕ್ಟಿವ್. ಅರ್ಥ ಆಯ್ತಾ? ಸೊ ಒಂದ್ಸರಿ ವಿತ್ ಆನ್ಸರ್ ನಾವು ಅದನ್ನು ಓದ್ಬಿಡೋಣ. ದ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಎ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಹಾಗಾದರೆ ಅರ್ಥ ಏನು ಅಂತ ಹೇಳಿದ್ರೆ ಸೈಂಟಿಸ್ಟು ಅವರು ಎಫರ್ಟ್ನ ಹಾಕೋದ್ರ ಮುಖಾಂತರ ಸಕ್ಸಸ್ಫುಲ್ ಆದರು. ಸೊ ಯಾವುದಕ್ಕೆ ಎಫರ್ಟ್ ಹಾಕಿದ್ರು ಅವರು? ಟು ಫೈಂಡ್, ಕಂಡುಹಿಡಿಯೋದು. ಏನನ್ನು ಕಂಡುಹಿಡಿದ್ರು? ಸೊಲ್ಯೂಷನ್ನ. ಏನಕ್ಕಾಗಿ ಸೊಲ್ಯೂಷನ್ನ ಕಂಡುಹಿಡಿದ್ರು? ಪ್ರಾಬ್ಲಮ್. ಸೊ ಆ ಸಮಸ್ಯೆಗೆ ತಕ್ಕಂತೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದ್ರ ಮುಖಾಂತರ ಅವರು ಎಫರ್ಟ್ ಹಾಕೋದ್ರ ಮುಖೇನ ಅವ್ರಿಗೆ ಸೊಲ್ಯೂಷನ್ ಸಿಕ್ತು ಆ ಪ್ರಾಬ್ಲಮಿಗೆ. ಸೊ ಹಾಗಾಗಿ ಅವರೆಲ್ಲ ಸೈಂಟಿಸ್ಟ್ ಏನಾದರೂ ಸಕ್ಸಸ್ಫುಲ್ ಸೈಂಟಿಸ್ಟ್ ಆದರು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು 13th ಕ್ವೆಶ್ಚನ್ನ ನೋಡೋಣ. ಯೂಸ್ ದ ವರ್ಡ್ ವಿಸಿಟ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಸೊ ಅಲ್ಲಿ ಈ ಒಂದು ಸೆಂಟೆನ್ಸಲ್ಲಿ ವಿಸಿಟ್ ಅನ್ನೋ ವರ್ಡ್ ಅಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮ ಇದೆ ಅಲ್ವಾ, ಆ ವರ್ಡ್ನ ನೋಡಿ. ಸೊ ಆ ವರ್ಡ್ನ ನೀವು ವರ್ಬ್ ಆಗಿ ಯೂಸ್ ಮಾಡ್ತಾ ನಿಮ್ಮದೇ ಆದಂತಹ ಒಂದು ಓನ್ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿ ನೀವು ಬರಿಬೇಕು. ಕ್ವೆಶ್ಚನ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವುದಾದರೂ ಒಂದು ವರ್ಡ್ ಕೊಟ್ಟು, ಇಲ್ಲ ನೀವು ಅದನ್ನು ನೌನಾಗಿ ಬಳಸ್ಕೊತ ನೀವು ಓನ್ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿ ಬರಿಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ವರ್ಬ್ ಫಾರ್ಮ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಾ ನೀವು ಓನ್ ಸೆಂಟೆನ್ಸ್ನ ಬರಿಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಹೇಗೆ ಬರಿಬೇಕು? ವೆರಿ ಸಿಂಪಲ್ ನೋಡಿ. ಆನ್ಸರ್ ಈಸ್ ಐ ವಿಸಿಟ್ ಆಗ್ರಾ.
ಇಷ್ಟೇ ಮುಗ್ದೋಯ್ತು. ಸೊ ಇಲ್ಲಿ ಐ ಸಬ್ಜೆಕ್ಟ್ ಆಯಿತು, ವಿಸಿಟ್ ವರ್ಬ್ ಆಯಿತು. ಸೊ ಅಲ್ಲಿ ಕೇಳಿರೋದೇನು ವರ್ಡ್ ವಿಸಿಟ್ ಬಂತು. ವರ್ಬಾಗಿ ಬಳಸಿ ಅಂತ ಹೇಳಿದರೆ ವರ್ಬಾಗಿ ಬಳಸಿದ್ದೀವಿ. ಐ ವಿಸಿಟ್ ಆಗ್ರಾ. ಮುಗ್ದೋಯ್ತು. ಸಿಂಪಲ್ ಸೆಂಟೆನ್ಸಲ್ಲೇ ಯೂಸ್ ಮಾಡಿ ನೀವು 1 ಮಾರ್ಕ್ನ ಈಸಿಯಾಗಿ ತಗೋಬಹುದು. ಸೊ ನೆಕ್ಸ್ಟ್ 14th ಕ್ವೆಶ್ಚನ್ನ ನೋಡೋಣ. 14th ಕ್ವೆಶ್ಚನ್ನ ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ 14th ಕ್ವೆಶ್ಚನಲ್ಲಿ. ಸೆಕೆಂಡ್ ಮೇನ್ 14th ಕ್ವೆಶ್ಚನಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ. ಇಲ್ಲಿ ನಿಮಗೆ ಕೇಳಿರೋದು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಎಕ್ಸಾಂಪಲ್ನ ನೋಡೋಣ. ಮುಂಬೈ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ. ಸೊ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೊ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಆರ್ ಕ್ವೆಶ್ಚನ್ ಯಾವ ಡಿಗ್ರಿಯಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಫಸ್ಟು ನೀವು ಐಡೆಂಟಿಫೈ ಮಾಡಬೇಕು. ಸೊ ಹೇಗೆ ಹೇಳ್ತೀರಾ ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದ್ರೆ ದ ಮೋಸ್ಟ್ ಇದೆ ನೋಡಿ. ಸೊ ಇಲ್ಲಿ ಗೊತ್ತಾಗುತ್ತೆ ಇದು ಬಂದು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ. ಮುಂಬೈ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ. ದ ಮೋಸ್ಟ್ ಅಂತ ಬಂದರೆ ಅದು ಏನಂತ ಅರ್ಥ? ಸೂಪರ್ಲೇಟಿವ್ ಡಿಗ್ರಿ ಅಂತ ಅರ್ಥ. ಕೇಳಿರೋದು ಯಾವುದು? ಕಂಪ್ಯಾರಿಟಿವ್ ಡಿಗ್ರಿ. ಈಗ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಅದನ್ನು ಚೇಂಜ್ ಮಾಡಬೇಕು. ಸೊ ಲೆಟ್ಸ್ ಚೇಂಜ್ ಇಟ್. ನೋಡಿ, ಮುಂಬೈ ಈಸ್ ಇಲ್ಲಿಗೆ ಬಿಡ್ತೀನಿ. ಇಲ್ಲಿಂದ ನಾವು ಇಷ್ಟನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ದಿ ಮೋಸ್ಟ್ ಅನ್ನೋ ನಾವು ಆ ವರ್ಡ್ಸ್ನ ತೆಗೆದುಬಿಟ್ಟು ನಾವು ಬೇರೆ ವರ್ಡ್ಸ್ನ ಇಲ್ಲಿ ಹಾಕಬೇಕು. ಯಾವುದು? ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಇನ್ನೂ ಮುಖ್ಯವಾಗಿ ಆ್ಯಡ್ ಮಾಡಬೇಕಾಗಿರೋದು ದ್ಯಾನ್. ಇದು ಕಂಪಲ್ಸರಿ ಈ ವರ್ಡ್ ನೀವು ಆ್ಯಡ್ ಮಾಡಲೇಬೇಕು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದ ಎಷ್ಟು ಮುಖ್ಯನೋ ದ್ಯಾನ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಯಾವ್ಯಾವ ಡಿಗ್ರೀಸ್ ಬರುತ್ತೆ? ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಸೊ ಯಾವುದು ಕೇಳಿದ್ರೆ ಅದರಲ್ಲಿ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ. ಇನ್ ಇಂಡಿಯಾ. ಇಲ್ಲೇ ಬರೆದು ಬಿಡ್ತೀನಿ, ಅಲ್ಲಿ ಹೋದರೆ ವೈರ್ ಇದಾಗುತ್ತೆ. ಇನ್ ಇಂಡಿಯಾ. ದಿಸ್ ಈಸ್ ದ ಆನ್ಸರ್. ಗೊತ್ತಾಯ್ತಾ ಈಗ ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿ? ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಸೊ ಈ ರೀತಿಯಲ್ಲಿ ನಾವು ಚೇಂಜ್ ಮಾಡಬೇಕಾಗುತ್ತೆ. ಹಾಗಾದರೆ ಒಂದ್ಸರಿ ಗ್ಲಾನ್ಸ್ ಮಾಡಿ ಏನೆಲ್ಲ ಬದಲಾವಣೆ ಆಯಿತು ಅಂತೇಳಿ. ದಿ ಮೋಸ್ಟ್ ಇದ್ದಿದ್ದು ನಾವಿಲ್ಲಿ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಇದ್ದಿದ್ದೇನಾಯಿತು? ಮೋರ್ ಎಕ್ಸ್ಪೆನ್ಸಿವ್ ಆಯಿತು. ಮತ್ತು ಏನನ್ನು ಆ್ಯಡ್ ಮಾಡಿದ್ವಿ ನಾವಿಲ್ಲಿ? ದ್ಯಾನ್ ಎನಿ ಅದರ್ನ ಆ್ಯಡ್ ಮಾಡಿದ್ವಿ. ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಅಷ್ಟೇ ಕಂಪ್ಯಾರಿಟಿವ್ ಡಿಗ್ರಿ ಮುಗೀತು. ನೆಕ್ಸ್ಟ್ 15th ಕ್ವೆಶ್ಚನ್ಗೆ ಹೋಗೋಣ. ಇಲ್ಲಿ ವೈಟ್ ಟರ್ನ್ ಆಗಿಬಿಟ್ಟು ನಿಮಗೆ ಪೂರ್ತಿ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಮತ್ತೊಮ್ಮೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ದಿ ಮೋಸ್ಟ್ ಅನ್ನು ನೀವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದಿ ಮೋಸ್ಟನ್ನು ರಿಮೂವ್ ಮಾಡಿ ಏನನ್ನು ಬರೆದ್ರಿ ನೀವು? ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಇದ್ದಿದ್ದು ಮೋರ್ ಎಕ್ಸ್ಪೆನ್ಸಿವ್ ಅಂತ ಬರೆದ್ರಿ. ಮತ್ತೆ ಏನನ್ನು ಆ್ಯಡ್ ಮಾಡಬೇಕು ನಾವು? ದ್ಯಾನ್ ಎನಿ ಅದರ್ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು. ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಸೊ ಇದಿಷ್ಟು ಚೇಂಜಸ್ ಫ್ರಮ್ ಸೂಪರ್ಲೇಟಿವ್ ಡಿಗ್ರಿ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಬಹುದು. ನೆಕ್ಸ್ಟ್ 15th ಕ್ವೆಶ್ಚನ್ಗೆ ಮೂವ್ ಅಪ್ ಆಗೋಣ. 15th ಕ್ವೆಶ್ಚನಲ್ಲಿ ನಿಮಗೆ ಬರುತ್ತೆ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿಬಿಟ್ಟು. ಚೇಂಜ್ ಇಟ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ. ಸೆಂಟೆನ್ಸ್ನ ಒಮ್ಮೆ ನೋಡೋಣ. ಐ ಬಾಟ್ ಎ ನ್ಯೂ ಬುಕ್ ಅಂತ ಇದೆ. ಫಸ್ಟು ಥಿಂಗ್ ನೀವೇನು ಮಾಡಬೇಕು? SVO ಪ್ಯಾಟ್ರನ್ನ ಕಂಡುಹಿಡ್ಕೊಬೇಕು. ಎಸ್ ಸಬ್ಜೆಕ್ಟ್, SVO ಎಸ್ ಸಬ್ಜೆಕ್ಟ್, ವಿ ವರ್ಬ್, ಓ ಆಬ್ಜೆಕ್ಟ್. ಸೊ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್, ಬಾಟ್ ಅಂತಕ್ಕಂಥದ್ದು ವರ್ಬ್, ಆ ನ್ಯೂ ಬುಕ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಸೆಕೆಂಡ್ ಸ್ಟೆಪ್ ಏನು? ಎ ನ್ಯೂ ಬುಕ್ ಇರೋದು ನಾವು ಸಬ್ಜೆಕ್ಟ್ ಪ್ಲೇಸಿಗೆ ಬರಿಬೇಕಾಗುತ್ತೆ. ಎ ನ್ಯೂ ಬುಕ್. ಓಕೆನಾ? ಸೊ ಈಗ ಏನಾಯಿತು? ಆಬ್ಜೆಕ್ಟ್ ಪ್ಲೇಸಲ್ಲಿ ಇದ್ದಿದ್ದು ಸಬ್ಜೆಕ್ಟ್ ಪ್ಲೇಸಲ್ಲಿ ಬರೆದ್ವಿ. ನೆಕ್ಸ್ಟ್ ನಾವು ಯಾವುದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ವರ್ಬ್. ಸೊ ಇಲ್ಲಿ ಮೇನ್ ವರ್ಬ್ ಯಾವುದು? ಬಾಟ್. ಅದು ಯಾವ ಟೆನ್ಸಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಪಾಸ್ಟ್ ಟೆನ್ಸಲ್ಲಿದೆ. ಸೊ ಪಾಸ್ಟ್ ಟೆನ್ಸಲ್ಲಿದ್ದಾಗ ಇಲ್ಲಿ ನಾವು ಯಾವುದನ್ನು ಆಕ್ಸಿಲಿಯರಿ ವರ್ಬ್ ಹಾಕಬೇಕು ಅಂತ ಹೇಳಿದ್ರೆ
ವಾಸ್ ಹಾಕಬೇಕು. ಯಾಕೆ ವಾಸ್, ಯಾಕೆ ವರ್ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಬ್ಜೆಕ್ಟ್ನ ನೋಡಿ, ಐ ಓನ್ಲಿ ಒನ್ ಸಿಂಗ್ಯುಲರಲ್ಲಿದೆ. ಸೊ ಸಿಂಗ್ಯುಲರ್ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗಿರ್ತಕ್ಕಂಥ ಆಕ್ಸಿಲಿಯರಿ ವರ್ಬ್ ಅಂತ ಹೇಳಿದ್ರೆ ವಾಸ್. ಎ ನ್ಯೂ ಬುಕ್ ವಾಸ್. ನೆಕ್ಸ್ಟ್ ಬಾಟ್ ಇದೆ ಅಲ್ವಾ, ಬೈ ಬಾಟ್ ಬಾಟ್. ಸೊ ಬಾಟ್ ಅಗೇನ್ ನಾವು ಬರಿಬೇಕಾಗುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಹೋಗೋಕ್ಕಾಗಲ್ಲ, ವೈರ್ ಪ್ರಾಬ್ಲಮ್, ಶಾರ್ಟ್ ಇದೆ ಇದು ವೈರು, ಸೊ ಹಾಗಾಗಿ ಅಲ್ಲಿ ಬರೆಯೋಕ್ಕಾಗಲ್ಲ, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಎ ನ್ಯೂ ಬುಕ್ ವಾಸ್ ಬಾಟ್. ನೆಕ್ಸ್ಟ್ ಆ್ಯಡ್ ಮಾಡಬೇಕಾಗಿರೋದು ನಾವು ಪ್ರೆಪೋಸಿಷನ್ ಬೈ. ಇಟ್ ಈಸ್ ಕಂಪಲ್ಸರಿ. ಬೈ ಐ ಬಿಕಮ್ ಮೀ. ಐ ಇದ್ದಿದ್ದೇನಾಯಿತು ಮೀ. ಇದು ಸಬ್ಜೆಕ್ಟಿವ್ ಪ್ರೊನೌನ್, ಇದು ಆಬ್ಜೆಕ್ಟಿವ್ ಪ್ರೊನೌನ್. ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಈ ಒಂದು ಕಾನ್ಸೆಪ್ಟ್ನ. ಐ ಬಾಟ್ ಎ ನ್ಯೂ ಬುಕ್ ಅಂತಕ್ಕಂಥದ್ದು ಒಂದು ಆಕ್ಟಿವ್ ವಾಯ್ಸಲ್ಲಿದೆ, ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಎಸ್ ವಿ ಒ ಪ್ಯಾಟ್ರನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಎಸ್ ಫಾರ್ ಸಬ್ಜೆಕ್ಟ್, ವಿ ಫಾರ್ ವರ್ಕ್, ಒ ಫಾರ್ ಆಬ್ಜೆಕ್ಟ್. ಸೊ ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕು. ಐ ಸಬ್ಜೆಕ್ಟ್ ಆಗುತ್ತೆ, ಬಾಟ್ ವರ್ಬ್ ಆಗುತ್ತೆ, ಎ ನ್ಯೂ ಬುಕ್ ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥ ಎ ನ್ಯೂ ಬುಕ್ ಬಂದು ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಬರಬೇಕು. ನೆಕ್ಸ್ಟ್ ಈಗ ವರ್ಬ್ ಕಡೆ ನಾವು ನೋಡಬೇಕು. ಬಾಟ್ ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಟೆನ್ಸಲ್ಲಿ ಇದ್ದಾಗ ನಾವು ಬೈ ಬಾಟ್ ಬಾಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬಾಟೇ ಬರೋದ್ರಿಂದ ಸೊ ಬಾಟ್ ಬರೋದ್ವಿ. ಇಲ್ಲಿ ವಾಸ್ ಯಾಕೆ ಬಂತು ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಸಿಂಗ್ಯುಲರ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ವಾಸ್ ಬಾಟ್ನ ಬರಿಬೇಕು. ನೆಕ್ಸ್ಟ್ ಆ್ಯಡ್ ಮಾಡಬೇಕಾಗಿರೋದು ಪ್ರೆಪೋಸಿಷನ್ ಬೈ. ಸೊ ಇಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ್ ಐ ಏನಿದೆ ಅದು ಆಬ್ಜೆಕ್ಟಿವ್ ಪ್ರೊನೌನ್ ಮೀ ಆಗುತ್ತೆ. ಐ ಮೀ. ಸೊ ಆನ್ಸರ್ನ ಒಂದ್ಸರಿ ಓದೋಣ. A new book was bought by me. This is the answer. ನೆಕ್ಸ್ಟ್ ಕ್ವೆಶ್ಚನ್ ಬಂದು 16th. ಅದು ಯಾವುದು ಅಂತ ಹೇಳಿದ್ರೆ ರಿಪೋರ್ಟೆಡ್ ಸ್ಪೀಚ್. ಅದನ್ನು ಸಾಲ್ವ್ ಮಾಡೋಣ. ಸೊ ರಿಪೋರ್ಟೆಡ್ ಸ್ಪೀಚ್ ಆಫ್ಟರ್ ಈ ಒಂದು ವಿಡಿಯೋನ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಅಲ್ಲಿಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ನ ನಾಳೆ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆನಾ? ಓಕೆ, 16th ನಾನು ಹೇಳಿದಾಗೆ ರಿಪೋರ್ಟೆಡ್ ಸ್ಪೀಚ್, ಅದನ್ನು ಶಾರ್ಟಾಗಿ ನಾನು RS ಅಂತ ಬರೆದಿದ್ದೀನಿ, ರಿಪೋರ್ಟೆಡ್ ಸ್ಪೀಚ್. ಹಾಗೆಯೇ ಇಲ್ಲಿ ಕಾನ್ವರ್ಸೇಷನ್ನ ನೋಡ್ತಾ ಹೋಗಿ, ಇದು ಒಂದು ರಿಪೋರ್ಟೆಡ್ ಸ್ಪೀಚ್ ಅಂತ ನಿಮಗೆ ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ಬಿಟ್ವೀನ್ ರಘು ಆ್ಯಂಡ್ ಸುನೀತಾ. ರಘು ಏನು ಕೇಳ್ತಾನೆ, ಹೌ ಆರ್ ಯು ಸಿಸ್ಟರ್ ಅಂತ ಕೇಳ್ತಾನೆ. ಅದಕ್ಕೆ ರೆಸ್ಪಾಂಡ್ ಹೇಗೆ ಮಾಡ್ತಾಳೆ ಸುನೀತಾ, ಐ ಆಮ್ ಫೈನ್, ಥ್ಯಾಂಕ್ ಯು, ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ನನ್ನ ಲೈಫ್ನ ನೀನು ಸೇವ್ ಮಾಡಿದೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾಳೆ ರಘುಗೆ. ಆಗ ರಘು ಕೊಟ್ಟಂಥ ಉತ್ತರ ನಥಿಂಗ್ ಗ್ರೇಟ್, ಇಟ್ ಈಸ್ ಮೈ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ ಟ್ರಬಲ್ ಅಂತ ಹೇಳ್ತಾನೆ. ಅಂದರೆ ಅರ್ಥ ಇದರಲ್ಲಿ ಏನು ಗ್ರೇಟ್ ಬಂತು, ಸೊ ಇದು ನನ್ನ ಡ್ಯೂಟಿ, ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಸಹಾಯ ಮಾಡೋದು ನನ್ನ ಡ್ಯೂಟಿ ಅಂತ ಹೇಳ್ತಾನೆ. ನಮಗೆ ಇಷ್ಟೊಂದೆಲ್ಲ ಪುರಾಣ ಬೇಡ. ಸೊ ಎಷ್ಟು ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ನ ನೋಡಿ ಸಾಕು. ಇಟ್ ಈಸ್ ಮೈ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ ಟ್ರಬಲ್. ಆ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ನ ಮಾತ್ರನೇ ನೀವು ಚೇಂಜ್ ಮಾಡಬೇಕು. ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ನಥಿಂಗ್ ಬಟ್ ಏನು, ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ. ಸೊ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಇದೆ, ಅದನ್ನು ನೀವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಿ ಬರಿಬೇಕು. ಸೊ ಯಾವುದನ್ನು, ಈ ಎಲ್ಲ ಸೆಂಟೆನ್ಸ್ನ ಅಲ್ಲ, ಇದಿಷ್ಟು ಅಂಡರ್ಲೈನ್ ಯಾವ್ದು ಮಾಡಿದಾರೋ ಅದನ್ನು ಮಾತ್ರನೇ ನೀವು ಚೇಂಜ್ ಮಾಡಬೇಕು. ಫಸ್ಟಿಗೆ ಬರ್ಕೊಂಡ್ಬಿಡೋಣ. ಇಲ್ಲಿ ಸ್ಪೇಸ್ ಆಗುತ್ತೆ ಏನೋ ಗೊತ್ತಿಲ್ಲ. ರಘು ಸೆಡ್ ದಟ್, ಈ ರೀತಿ ಬರ್ಕೊಬೇಕು ನೀವು, ಸರಿನಾ? ದಟ್ಟನ್ನು ಕಂಜಂಕ್ಷನ್ ವರ್ಡ್ ಆ್ಯಡ್ ಮಾಡಲೇಬೇಕು. ರಘು ಸೆಡ್ ದಟ್, ಇಟ್ ಇದೆ ಅಲ್ವಾ, ಸೊ ಇಟ್ ಹಾಗೆ ಬರ್ಕೊಳ್ಳಿ. ಈಸ್ ಇದ್ದಿದ್ದು ವಾಸ್ ಆಗುತ್ತೆ. ಈ ಚೇಂಜಸ್ಸೇ ಆಗಬೇಕಾಗಿರೋದು ಮೇಯ್ನ್ ಆಗಿ. ಇದು ಅಸರ್ಟಿವಲ್ಲಿದೆ, ಅಸರ್ಟಿವ್ ಸೆಂಟೆನ್ಸಲ್ಲಿದೆ, ಅದಕ್ಕೋಸ್ಕರನೇ ಇಲ್ಲಿ ದಟ್ಟನ್ನು ಕಂಜಂಕ್ಷನ್ ವರ್ಡ್ನ ಆ್ಯಡ್ ಮಾಡಿದ್ದು. ಅದೆಲ್ಲ ರೂಲ್ಸ್ ನಿಮಗೆ ಗೊತ್ತಿರಬೇಕಲ್ವಾ. ಇಟ್ ವಾಸ್, ಇಟ್ ಈಸ್ ಏನಾಯಿತು, ಇಟ್ ವಾಸ್ ಆಯಿತು. ಮೈ ಡ್ಯೂಟಿ ಇದ್ದಿದ್ದೇನಾಗುತ್ತೆ, ಹಿಸ್ ಡ್ಯೂಟಿ. ಮೈ ಡ್ಯೂಟಿ ಇದ್ದಿದ್ದೇನಾಯಿತು, ಹಿಸ್ ಡ್ಯೂಟಿ. ಹಿಸ್ ಡ್ಯೂಟಿ ಟು ಹೆಲ್ಪ್, ಹಿಸ್ ಡ್ಯೂಟಿ ಟು ಹೆಲ್ಪ್ ದೋಸ್ ಹೂ. ಅಲ್ಲೇನು ಚೇಂಜಸ್ ಆಗಲ್ಲ. ಆರ್ ಇದ್ದಿದ್ದೇನಾಗಬೇಕು, ವರ್ ಆಗಬೇಕು. ಇದೇ ಚೇಂಜಸ್ ಆಗಬೇಕು. ಆರ್ ಇದ್ದಿದ್ದೇನಾಯಿತು, ವರ್ ಆಯಿತು. ಇನ್ ಟ್ರಬಲ್, ಇದೇ ಆನ್ಸರ್. ಅರ್ಥ ಆಯ್ತಾ ಮಕ್ಕಳ? ಓಕೆ ನೋಡಿ, ಒಂದ್ಸರಿ ಆನ್ಸರ್ ಓದ್ಬಿಡ್ತೀನಿ.
Raghu said that it was his duty to help those who were in trouble. ಅರ್ಥ ಆಯ್ತಾ? ಸೊ ಏನೆಲ್ಲ ಚೇಂಜಸ್ ಆಯಿತು? ಇಟ್ ಈಸ್ ಇದ್ದಿದ್ದು ಇಟ್ ವಾಸ್ ಆಯಿತು. ಮೈ ಡ್ಯೂಟಿ ಇದ್ದಿದ್ದು ಹಿಸ್ ಡ್ಯೂಟಿ ಆಯಿತು. ಟು ಹೆಲ್ಪ್ ದೋಸ್ ಹೂ ಆರ್ ಇದ್ದಿದ್ದು ವರ್ ಆಯಿತು. ಇನ್ ಟ್ರಬಲ್. ಇನ್ನು ರಿಮೈನಿಂಗ್ ಯಾವುದನ್ನು ನಾವು ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾನು ಫಸ್ಟ್ ಮೈನ್ ಆ್ಯಂಡ್ ಸೆಕೆಂಡ್ ಮೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಇನ್ 2 ವಿಡಿಯೋಸ್ ಅಲ್ವಾ. 2 ವಿಡಿಯೋಸ್ ನಿನ್ನೆ ಮತ್ತು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಥರ್ಡ್ ಮೈನ್ನ ಸ್ಟಾರ್ಟ್ ಮಾಡ್ತೀನಿ ಟುಮಾರೋ ಆನ್ವರ್ಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.